Hi, dear students. In the last video lesson, you learned the preamble to the Constitution. So today I want to discuss with you all silent features of our Constitution. First silent feature, that is the written and lengthy Constitution. Our Constitution is in written form. The powers and functions of the organ of the government like the legislature, executive and judiciary have been delineated in the Constitution. ನಮ್ಮ ಸಂವಿಧಾನ ಲಿಖಿತ ಮತ್ತು ಬೃಹತ್ ಗಾತ್ರದ ಸಂವಿಧಾನವಾಗಿದೆ. ಮೊದಲನೇ ಲಕ್ಷಣ. ಯಾಕೆ ಲಿಖಿತ ಮತ್ತು ಬೃಹತ್ ಗಾತ್ರದ ಸಂವಿಧಾನವಾಗಿದೆ ಅಂತಂದರೆ, ನಮ್ಮ ಸಂವಿಧಾನ ಸರ್ಕಾರದ ಪ್ರಮುಖ ಅಂಗಗಳಾಗಿರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಕೆಲಸ ಕಾರ್ಯಗಳನ್ನು, ಅಧಿಕಾರಗಳನ್ನು ಸಂಪೂರ್ಣವಾಗಿ ಬರೆದಿಡಲಾಗಿದೆ. ಹಾಗಾಗಿ ಇದು ಬೃಹತ್ ಗಾತ್ರದ ಸಂವಿಧಾನ. Then fundamental rights, duties, direct principles of state policy are all in the written form. ಜೊತೆಗೆ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜನೀತಿ ನಿರ್ದೇಶಕ ತತ್ವಗಳನ್ನು ಸಹಿತ ಲಿಖಿತ ರೂಪದಲ್ಲಿ ನಮ್ಮ ಸಂವಿಧಾನದೊಳಗೆ ಬರೆಯಲಾಗಿದೆ. ಒರಿಜಿನಲಿ ಅವರ್ ಕಾನ್ಸ್ಟಿಟ್ಯೂಷನ್ ಕನ್ಸಿಸ್ಟೆಡ್ ಆಫ್ 22 ಚಾಪ್ಟರ್ಸ್, 8 ಶೆಡ್ಯೂಲ್ಸ್ ಆ್ಯಂಡ್ 395 ಆರ್ಟಿಕಲ್ಸ್. ನಮ್ಮ ಸಂವಿಧಾನ ರಚನೆಯಾದಾಗ 22 ಅಧ್ಯಾಯಗಳು, 8 ಅನುಸೂಚಿಗಳು ಮತ್ತು 395 ವಿಧಿಗಳು ನಮ್ಮ ಸಂವಿಧಾನದೊಳಗಿದ್ದು. ಲೇಟರ್ ಆಫ್ಟರ್ ಮೆನಿ ಅಮೆಂಡ್ಮೆಂಟ್ಸ್ ಇಟ್ ಹ್ಯಾಸ್ ಬಿಕಮ್ ಎ ಲೆಂದಿ ಕಾನ್ಸ್ಟಿಟ್ಯೂಷನ್ ವಿತ್ 25 ಚಾಪ್ಟರ್ಸ್, 12 ಶೆಡ್ಯೂಲ್ಸ್ ಆ್ಯಂಡ್ 465 ಆರ್ಟಿಕಲ್ಸ್. ತದನಂತರ ಸಂವಿಧಾನಕ್ಕೆ ಹಲವಾರು ತಿದ್ದುಪಡಿಗಳನ್ನು ತಂದಿದ್ದರಿಂದ ಈಗ ನಮ್ಮ ಸಂವಿಧಾನದೊಳಗೆ 25 ಅಧ್ಯಾಯಗಳು, 12 ಅನುಸೂಚಿಗಳು, 465 ವಿಧಿಗಳನ್ನು, ಆರ್ಟಿಕಲ್ಸ್ಗಳನ್ನು ನಮ್ಮ ಸಂವಿಧಾನದೊಳಗೆ ನಾವು ಕಾಣಬಹುದು ಅಂತಕ್ಕಂಥದ್ದು. ಓಕೆ, ಮೋರ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಅವರ್ ಕಾನ್ಸ್ಟಿಟ್ಯೂಷನ್. ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್ wrote the original constitution of India in his own hand. ತಮ್ಮ ಸ್ವಂತ ಕೈಯಿಂದ ನಮ್ಮ ಸಂವಿಧಾನವನ್ನು ತಮ್ಮ ಕೈಯಲ್ಲಿ ಬರೆದಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್ ಅಂತಕ್ಕಂಥವ್ರು. ಓಕೆ, second silent feature of our constitution, that is the partially flexible and partially rigid constitution. ಭಾಗಶಃ ಕಠಿಣ ಮತ್ತು ಭಾಗಶಃ ಸರಳ ಸಂವಿಧಾನ, ನಮ್ಯ ಸಂವಿಧಾನ ಅಂತಂದು ಕರಿತೀವಿ. ಪಾರ್ಷಲಿ ಫ್ಲೆಕ್ಸಿಬಲ್ ಆ್ಯಂಡ್ ಪಾರ್ಷಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್. ದ ಕಾನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಬಿ ಈಸಿಲಿ ಅಮೆಂಡೆಡ್ ಈಸ್ ಕಾಲ್ಡ್ ಫ್ಲೆಕ್ಸಿಬಲ್ ಆರ್ ಸಿಂಪಲ್ ಕಾನ್ಸ್ಟಿಟ್ಯೂಷನ್. ಹಾಗಾದರೆ ಸರಳ ಸಂವಿಧಾನ, ವಾಟ್ ಈಸ್ ಸಿಂಪಲ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಬಿ ಈಸಿಲಿ ಅಮೆಂಡೆಡ್ ಈಸ್ ಕಾಲ್ಡ್ ಫ್ಲೆಕ್ಸಿಬಲ್ ಆರ್ ಸಿಂಪಲ್ ಕಾನ್ಸ್ಟಿಟ್ಯೂಷನ್. ಯಾವ ಸಂವಿಧಾನವನ್ನು ಸರಳ ಮಾರ್ಗಗಳ ಮುಖಾಂತರ ತಿದ್ದುಪಡಿ ಮಾಡಲು ಬರುತ್ತದೆ ಅಂಥ ಸಂವಿಧಾನವನ್ನು ಸರಳ ಸಂವಿಧಾನ ಅಂತ ಕರೀತಾರೆ. ಕಾನ್ಸ್ಟಿಟ್ಯೂಷನ್ ದಟ್ ಹ್ಯಾವ್ ಸ್ಪೆಷಲ್ ಪ್ರೊಸೀಜರ್ಸ್ ಫಾರ್ ಅಮೆಂಡ್ಮೆಂಟ್ ಆರ್ ಕಾಲ್ಡ್ ರಿಜಿಡ್ ಆರ್ ಕಾಂಪ್ಲಿಕೇಟೆಡ್ ಕಾನ್ಸ್ಟಿಟ್ಯೂಷನ್. ಯಾವ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು ಅಂಥ ಸಂವಿಧಾನವನ್ನು ರಿಜಿಡ್, ಕಠಿಣ ಸಂವಿಧಾನ ಅಂತಂದು ಕರೀತಾರೆ. ಕಾಂಪ್ಲಿಕೇಟೆಡ್ ಕಾನ್ಸ್ಟಿಟ್ಯೂಷನ್ ಅಂತಂದು ಕರೀತಾರೆ. ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ನೈದರ್ ಟು ಫ್ಲೆಕ್ಸಿಬಲ್ ನಾರ್ ಟು ರಿಜಿಡ್. ಹಾಗಾದ್ರೆ ನಮ್ಮ ಸಂವಿಧಾನ ಯಾವುದು? ಇಟ್ ಈಸ್ ಅ ಸಿಂಪಲ್ ಕಾನ್ಸ್ಟಿಟ್ಯೂಷನ್ ಆರ್ ಎ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ನೈದರ್ ಟು ಫ್ಲೆಕ್ಸಿಬಲ್ ನಾರ್ ಟು ರಿಜಿಡ್. ಓಕೆ, next, third silent feature of our constitution, that is the parliamentary form of government. ಸಂಸದೀಯ ಮಾದರಿಯ ಸರ್ಕಾರ. The executive is responsible to the legislature at the central and state levels. ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಅಂತಕ್ಕಂಥದ್ದು ಶಾಸಕಾಂಗಕ್ಕೆ ಜವಾಬ್ದಾರವಾಗಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತದೆ. ದ ಕ್ಯಾಬಿನೆಟ್ ಶಾಲ್ ಬಿ ಇನ್ ಪವರ್ ಆಸ್ ಲಾಂಗ್ ಆಸ್ ಇಟ್ ಎಂಜಾಯ್ಸ್ ದ ಕಾನ್ಫಿಡೆನ್ಸ್ ಆಫ್ ದ ಲೆಜಿಸ್ಲೇಚರ್. As soon as it loses the confidence of the legislature, it has to resign. ಮಂತ್ರಿಮಂಡಲ ಅಂತಕ್ಕಂಥದ್ದು ಶಾಸಕಾಂಗದ ಒಂದು ವಿಶ್ವಾಸದ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಒಂದು ವೇಳೆ ಮಂತ್ರಿಮಂಡಲ, ಕ್ಯಾಬಿನೆಟ್ ಅಂತಕ್ಕಂಥದ್ದು ಶಾಸಕಾಂಗದ ವಿಶ್ವಾಸವನ್ನು ಕಳೆದುಕೊಳ್ತು ಅಂತಂದರೆ ಇಡೀ ಮಂತ್ರಿಮಂಡಲ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ. ಓಕೆ, ದಿಸ್ ಈಸ್ ದ ಕ್ಯಾಬಿನೆಟ್. ಸಿ, 2 pictures. ದಿಸ್ ಈಸ್ ದ ಪಾರ್ಲಿಮೆಂಟ್ ಹೌಸ್, ದಿಸ್ ಈಸ್ ದ ಕ್ಯಾಬಿನೆಟ್. ಮೊದಲನೇದು ಸಂಸದೀಯ ವ್ಯವಹಾರಗಳು ನಡೀತಕ್ಕಂಥ ಒಂದು ಸಂಸತ್ ಭವನ ಅಂತಕ್ಕಂಥದ್ದು. ಎರಡನೇದು ಮಂತ್ರಿಮಂಡಲ. ಈ ರೀತಿ ನಡೀತಾ ಇರ್ತದೆ. ಓಕೆ, ನೆಕ್ಸ್ಟ್, ಫೋರ್ತ್ ಸೈಲೆಂಟ್ ಫೀಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ದ ರಿಪಬ್ಲಿಕನ್ ಸಿಸ್ಟಮ್, ಗಣರಾಜ್ಯ ವ್ಯವಸ್ಥೆ. ಓಕೆ, ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಡಿಕ್ಲೇರ್ಡ್ ಇಂಡಿಯಾ ಎ ರಿಪಬ್ಲಿಕ್.
The head of the country is indirectly elected by the citizens. In India, the president is the constitutional head of state and he is elected. ಓಕೆ, ನಮ್ಮ ಸಂವಿಧಾನ ಭಾರತವನ್ನು ಒಂದು ಗಣರಾಜ್ಯ ಅಂತಂದು ಘೋಷಣೆ ಮಾಡಿದೆ. ಹಾಗಾಗಿ ನಮ್ಮ ಸಂವಿಧಾನದ ಮುಖ್ಯಸ್ಥರನ್ನು ನಾವು ಒಂದು ಪರೋಕ್ಷ ಮತದಾನ ಪದ್ಧತಿ ಮುಖಾಂತರ ಆಯ್ಕೆ ಮಾಡ್ತೀವಿ ಅಂತಕ್ಕಂಥದ್ದು. ಇನ್ ಇಂಡಿಯಾ ದ ಪ್ರೆಸಿಡೆಂಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಸ್ಟೇಟ್. ಭಾರತ ದೇಶದೊಳಗೆ ರಾಷ್ಟ್ರಪತಿ ಅಂತಕ್ಕಂಥರು ನಮ್ಮ ರಾಷ್ಟ್ರದ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಾರೆ. ಅವರು ಒಬ್ಬ ಚುನಾಯಿತ, ಅವರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗ್ತದೆ. ಓಕೆ, ಮೋರ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದಿಸ್. ಫಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಮನಾಥ ಕೋವಿಂದ. Okay, next silent feature of our constitution, that is the federal system, samyukta vyavasthe. Administrative powers are shared by the central and state governments. The central list has 100 subjects. The state list has 61 subjects. The concurrent list has 52 subjects. ಆಡಳಿತಾತ್ಮಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಹಂಚಲಾಗಿರ್ತದೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳ ವಿಷಯಗಳು ಎಷ್ಟು ಅಂತಂದರೆ 100 ವಿಷಯಗಳಿರ್ತವೆ. ಸ್ಟೇಟ್ ಲಿಸ್ಟ್ ಒಳಗೆ, ರಾಜ್ಯ ಲಿಸ್ಟಿನೊಳಗೆ, ರಾಜ್ಯ ಪಟ್ಟಿ ಒಳಗೆ 61 ವಿಷಯಗಳಿರ್ತವೆ. ಇನ್ನು ಸಮವರ್ತಿ ಪಟ್ಟಿ ಅಂದರೆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರವೂ ಸಹಿತ ಅಧಿಕಾರವನ್ನು ಹೊಂದಿರ್ತದೆ, ರಾಜ್ಯ ಸರ್ಕಾರಗಳು ಸಹಿತ ಅಧಿಕಾರವನ್ನು ಹೊಂದಿರ್ತವೆ. ಅಂತಹ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಸಂಖ್ಯೆ 52. The Supreme Court possesses powers to solve all the disputes arising between the center and the state with respect to any subject. ಓಕೆ, ನಮ್ಮ ರಾಷ್ಟ್ರದೊಳಗೆ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಅತ್ಯುನ್ನತ ನ್ಯಾಯಾಲಯ ಇದೆ. ದಟ್ ಈಸ್ ದ ಹೈಯೆಸ್ಟ್ ಕೋರ್ಟ್ ಇನ್ ಅವರ್ ಕಂಟ್ರಿ. ಆ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ನಡೀತಕ್ಕಂಥ ಉಲ್ಬಣವಾಗ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ತದೆ. ರಾಜ್ಯಗಳ ಮಧ್ಯೆ ಉಲ್ಬಣವಾಗ್ತಕ್ಕಂಥ ಸಮಸ್ಯೆಗಳನ್ನು ಅದು ಬಗೆಹರಿಸ್ತದೆ. ಓಕೆ, ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಫೆಡರಲ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಸೈಲೆಂಟ್ ಫೀಚರ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. Okay, the rights that the Constitution has given to the people are called fundamental rights. ಅಂದರೆ ಯಾವ ಮೂಲಭೂತ ಹಕ್ಕುಗಳು? ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅಂತಂದರೆ, ದ ರೈಟ್ಸ್ ದಟ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಟು ದ ಪೀಪಲ್ ಆರ್ ಕಾಲ್ಡ್ ಫಂಡಮೆಂಟಲ್ ರೈಟ್ಸ್. ಸಂವಿಧಾನ ದೇಶದ ನಾಗರಿಕರಿಗೆ ಕೊಡಮಾಡಿದ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಅಂತಂದು ಕರಿತೀವಿ. ಇಫ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಟೇಕನ್ ಅವೇ ಆರ್ ಎಂಡೇಂಜರ್ಡ್, ದ ಸಿಟಿಜನ್ ಕ್ಯಾನ್ ಡೈರೆಕ್ಟ್ಲಿ ಅಪೀಲ್ ಟು ದ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್. ದ ರೈಟ್ಸ್ ಆರ್ ಲಿಸ್ಟೆಡ್ ಇನ್ ದ ಥರ್ಡ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆ ಅಂತಕ್ಕಂಥದ್ದಿದೆ. ಒಂದು ವೇಳೆ ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ ಅಥವಾ ಭಂಗ ಅಂತಕ್ಕಂಥದ್ದು ಬಂದಾಗ ನೇರವಾಗಿ ನಾಗರಿಕರು ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಬಹುದು. ಓಕೆ, ಇನ್ ಪಿಕ್ಚರ್ಸ್ ಯು ಆರ್ ಸೀಯಿಂಗ್ ದ ಫಂಡಮೆಂಟಲ್ ರೈಟ್ಸ್ ಚಾರ್ಟ್. ಓಕೆ, ದೆನ್ ವಿಚ್ ಆರ್ ದ ಫಂಡಮೆಂಟಲ್ ರೈಟ್ಸ್? Okay, there are 6 fundamental rights in our nation. First one, that is the right to equality, ಸಮಾನತೆಯ ಹಕ್ಕು, right to equality. Second one, right to freedom. This is the right to freedom. ಚಿತ್ರ right to equality ಗೆ ಇಲ್ಲ ಅಲ್ಲಿ, right to freedom ಇದು. Third one, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಮೊದಲನೇದು ಸಮಾನತೆ ಹಕ್ಕು, ಎರಡನೇದು ಸ್ವಾತಂತ್ರ್ಯದ ಹಕ್ಕು, ಮೂರನೇದು ಶೋಷಣೆಯ ವಿರುದ್ಧ ಹಕ್ಕು. ದಿ ಪಿಕ್ಚರ್ ಶೋಸ್ ದ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ನೆಕ್ಸ್ಟ್ ಫೋರ್ತ್ ಒನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಮೀನ್ಸ್ ಆಲ್ ರಿಲಿಜನ್ಸ್, ನಾಟ್ ಜಸ್ಟ್ ಯುವರ್ ಓನ್. ಓಕೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನೆಕ್ಸ್ಟ್ ಫಿಫ್ತ್ ರೈಟ್, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ದಿಸ್ ಇಸ್ ದ ಪಿಕ್ಚರ್ಸ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ, ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಇವು 6 ಮೂಲಭೂತ ಹಕ್ಕುಗಳು. ದೀಸ್ ಆರ್ ದ 6 ಫಂಡಮೆಂಟಲ್ ರೈಟ್ಸ್. ಫಸ್ಟ್ ಒನ್, ರೈಟ್ ಟು ಈಕ್ವಾಲಿಟಿ. ಸೆಕೆಂಡ್ ಒನ್, ರೈಟ್ ಟು ಫ್ರೀಡಮ್. ಥರ್ಡ್ ಒನ್, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್. ಫೋರ್ತ್ ಒನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. Fifth one, cultural and educational rights. Sixth one, a right to constitutional remedies. Constitutional remedies. Okay, this is the information relating to
silent features of our constitution. The next video lesson I will continue the other silent features of our constitution.